ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವೆರಿ ಸ್ಪೆಷಲ್ ಆಗಿ ಫಿಶ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೇನೆ ರೀ. ಈಸಿಯಾಗಿ ಫಾಸ್ಟಾಗಿ ನೀವು ಮನೆಯೊಳಗೆ ಫಿಶ್ ಫ್ರೈ ಮಾಡ್ಕೊಂಡು ತಿನ್ಬೋದು. ನಾವು ಫಸ್ಟ್ ಮೀನಾ ತಂದಮೇಲೆ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಈ ಥರ ಎಲ್ಲ ಕ್ಲೀನಾಗಿ ಇರಬೇಕು. ಫಿಶ್ಶು ಈ ಥರ ಎಲ್ಲ ಕೈಯಿಂದ ಕ್ಲೀನಾಗಿ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಉಪ್ಪು ಹಚ್ಚಿ ತೊಳ್ಕೊಬೇಕ್ರಿ. ನಾನು ಇದನ್ನ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೇನಿ. ಓಕೆ, ಫಿಶ್ ಫ್ರೈ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬರ್ರಿ. ಇದು ಖಾರ ಪುಡಿ ತೊಗೊಂಡೇನ್ರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಮತ್ತು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ. ಇದ್ರೊಳಗೆ ನಾನು ಒಂದೆರಡು ಲಿಂಬು ತೊಗೊಂಡೇನ್ರಿ, ಮತ್ತು ಇದು ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಐತಿ. ಇದು ಫಿಶ್ ಫ್ರೈ ಕಬಾಬ್ ಮಸಾಲ ಐತ್ರಿ. ನೀವು ಯಾವುದು ತೊಗೋಬಹುದು. ಚಿಕನ್ ಕಬಾಬ್ ಮಸಾಲ ಹಾಕಿದ್ರೂ ಚಲೋ ಆಗ್ತೈತಿ. ಫಿಶ್ ಫ್ರೈ ಸಿಗಲಿಲ್ಲ ಅಂದರೆ ಚಿಕನ್ ಕಬಾಬ್ ಮಸಾಲಾನು ಯೂಸ್ ಮಾಡ್ಕೋಬಹುದು. ಮತ್ತು ಇದು ಕಾಟ್ವಾ ಮಸಾಲ ಅಂತೇಳಿ, ಇದು ಹೆಂಗಂದ್ರೆ ಇದ್ರದ್ದು ಟೇಸ್ಟ್ ಸ್ವಲ್ಪ ಹವೇಜ್ ಮಸಾಲ ಮತ್ತು ಗರಂ ಮಸಾಲ ಟೇಸ್ಟ್ ಕೊಡ್ತೈತ್ರಿ. ಇದನ್ನು ಸ್ವಲ್ಪ ತೊಗೊಂಡೇನಿ. ಓಕೆ, ಇದು ಒಂದು 3-4 ಚಮಚಿ ಕ್ರೌನ್ ಫ್ಲೋರ್ ಬೇಕಾಗ್ತೈತ್ರಿ. ಅದು ಕಿರಾಣಿ ಅಂಗಡಿ ಒಳಗೆ ನಿಮಗೆ ಈಸಿಯಾಗಿ ಸಿಗ್ತೈತಿ. ಫಸ್ಟ್ ನಾನು 1.5 kg ಮೀನಾ ತೊಗೊಂಡೇನ್ರಿ. ಅದಕ್ಕೆ 2 ಲಿಂಬೆ ಹಣ್ಣಂತೂ ಬೇಕಾಗ್ತಾವು. ಅದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಇದು ಲಿಂಬು ರಸನ ಇದ್ರೊಳಗೆ ನಾನು ಫಸ್ಟ್ ಆ್ಯಡ್ ಮಾಡ್ಕೊತೇನ್ರಿ. ಇದ್ರೊಳಗೆ ಲಿಂಬೆಹಣ್ಣು ಹಿಂಡ್ಕೊಂಡೇನ್ರಿ. ಈಗ ಇದನ್ನ ಲಿಂಬೆಹಣ್ಣಿನ ರಸ ಮೀನಿನ ಜೊತೆ ಮಿಕ್ಸ್ ಮಾಡ್ಕೊತೇನೆ. ಲಿಂಬೆಹಣ್ಣಿನ ರಸ ಎಲ್ಲ ಫಿಶ್ಶಿಗೂ ಹತ್ತೈತ್ರಿ. ಇದು ಅಲ್ಲ ಲಸುನ ಕೊತ್ತಂಬರಿ ಪೇಸ್ಟ್ ಐತ್ರಿ, ಇದನ್ನು ಹಾಕ್ಕೊಂತೇನೆ. ಮತ್ತು ಈಗ ಅದಕ್ಕೆ 1-2-3 ಸ್ಪೂನು ಖಾರ ಪುಡಿ ಹಾಕ್ಕೊಂತೇನ್ರಿ. ಮತ್ತು ನಾವು ಮೀನಾ ತೊಳ್ಕೊಂಡಾಗ ಅದನ್ನು ನಾವು ಪೂರಾ ಒಂದು ಕಾಟನ್ ಬಟ್ಟೆ ಒಳಗೆ ಫ್ರೈ ಮಾಡೋದಿದ್ರೆ ನಾವು ಒಂದು ಕಾಟನ್ ಬಟ್ಟೆ ಒಳಗೆ ಅದನ್ನು ತೊಳೆದು ಈ ಪೀಸ್ನ ಕಾಟನ್ ಬಟ್ಟೆ ಒಳಗೆ ಇಟ್ಕೋಬೇಕ್ರಿ. ಇಲ್ಲಾಂದ್ರೆ ಒಂದು ಪೇಪರ್ ಒಳಗರ ಇರಬೇಕು. ಇದು ಫ್ರೈ ಒಳಗೆ ನೀರು ಜಾಸ್ತಿ ಇತ್ತಂದ್ರೆ ಚಲೋ ಆಗಂಗಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೇನ್ರಿ. ಈಗ ಅರಿಶಿನ ಪುಡಿ ಹಾಕ್ಕೊಂತೇನ್ರಿ. ಇದು ಫಿಶ್ ಫ್ರೈ ಮಾಡ್ಬೇಕಂದ್ರೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಐತ್ರಿ. ಫಿಶ್ ಫ್ರೈ ಆ್ಯಂಡ್ ಕಬಾಬ್ ಮಸಾಲ ಹಾಕ್ಕೊಂತೇನೆ. ನಿಮಗೆ ಇದು ಸಿಗಲಿಲ್ಲ ಅಂದ್ರೆ ಓನ್ಲಿ ಚಿಕನ್ ಕಬಾಬ್ ಮಸಾಲಾನು ಯೂಸ್ ಮಾಡ್ಕೋಬಹುದು. ಇದು ನಾನು ಒಂದು ಪ್ಯಾಕೆಟ್ ಪೂರಾ ಹತ್ತೈತಿ, ಇದು ಹಾಕ್ತೇನ್ರಿ. ಇದಂತೂ ಎಲ್ಲ ಕಿರಾಣಿ ಅಂಗಡಿ ಒಳಗೂ ಸಿಗುತ್ತೆ. ಇದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂತೇನ್ರಿ. ಈಗ ನಾನು ಇದನ್ನೆಲ್ಲ ಚಲೋ ತೆಂಗ ಮಿಕ್ಸ್ ಮಾಡ್ಕೊತೇನ್ರಿ. ಇದ್ರಾಗ ಸ್ವಲ್ಪ ಕ್ರೌನ್ ಫ್ಲೋರ್ ಹಾಕ್ಕೋಬೇಕು, 2 ಚಮಚೆ ನೋಡ್ರಿ. ಸ್ಪೂನಿಂದ ಜಲ್ದಿ ಮಿಕ್ಸ್ ಆಗಂಗಿಲ್ಲ ಅಂದಾಗ ಈ ಥರ ಮಾಡ್ಕೊಂಡ್ರೆ ಎಲ್ಲ ಚಲೋತ್ನಂಗ ಮಿಕ್ಸ್ ಆಗಿಬಿಡ್ತೈತ್ರಿ. ಅದು ನೋಡ್ರಿ. ನಾವು ಫಿಶ್ ಫ್ರೈ ಮಾಡ್ಬೇಕಂದ್ರೆ ಇದ್ರೊಳಗೆ ನೀರಿನ ಕಂಟೆಂಟ್ ಇರಬಾರ್ದ್ರಿ. ಅದಕ್ಕೆ ನಾವು ವಾಶ್ ಮಾಡಿದಾಗೆಲ್ಲ ಚಲೋತ್ನಂಗ ನಾವು ಕಾಟನ್ ಬಟ್ಟೆ ಒಳಗೆ ಅದನ್ನು ಫಿಶ್ ನೀರಿನ ಕಂಟೆಂಟ್ ಅಂತೂ ಇರಬಾರ್ದು. ನಾವು ಅದ್ರ ಸಲುವಾಗಿ ಒಂದೆರಡು ಲಿಂಬೆ ಹಣ್ಣು ಹಿಂಡ್ಕೊಂಡಿರ್ತೇವಲ್ರಿ, ಅದ್ರೊಳಗೆ ನಾವು ಇದನ್ನು ಚಲೋತ್ನಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ನೋಡ್ರಿ, ಈ ಥರ ಮಾಡೋದ್ರಿಂದ ಈಸಿಲಿ ಮಿಕ್ಸ್ ಆಗಿಬಿಡ್ತದೆ. ಉಪ್ಪು ಖಾರ ಮಸಾಲೆ ಎಲ್ಲ ಫಿಶ್ಶಿಗೂ ಹತ್ತೈತಿ. ಮತ್ತು ಜೋರ್ಲಿ ಹಿಂಗೆ ಮಾಡಿದ್ರೆ ಹೊರಗೆ ಬಿದ್ದುಬಿಡ್ತಾವೆ ನೋಡ್ರಿ ಅವು ಫಿಶ್. ನಿಮಗೆ ಎಲ್ಲರ ಸ್ವಲ್ಪ ಮಸಾಲೆ ಸ್ವಲ್ಪ ಒಂದೊಂದು ಫಿಶ್ಶಿಗೆ ಕಮ್ಮಿ ಹತ್ತೈತಿ ಅಂದಾಗ ಈ ಥರ ಎಲ್ಲ ಚಲೋತ್ನಂಗ ಮಿಕ್ಸ್ ಮಾಡಿಕೊಂಡು ಹಿಂಗೆ ಎಲ್ಲೆಲ್ಲಿ ಹೆಚ್ಚೈತಿ ನೋಡ್ರಿ ಅದನ್ನೆಲ್ಲ ಈ ಥರ ಚಲೋತ್ನಂಗ ಸವರ್ಕೊಂಡು ಬಿಡ್ರಿ ಫಿಶ್ಶಿಗೆ.
ಈಗ ಇದನ್ನು ನಾನು 1 ತಾಸು ಏನೈತಿ ಮ್ಯಾರಿನೇಟ್ ಮಾಡ್ತೇನೆ ರೀ. ಮ್ಯಾರಿನೇಟ್ ಅಂದ್ರೆ ಇದನ್ನು ಜಸ್ಟ್ ಬಿಟ್ಬಿಡ್ಬೇಕು, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ರೀ. ಅಂದ್ರೆ ಈ ಫಿಶ್ಶಿಗೆಲ್ಲ ಉಪ್ಪು ಖಾರ ಲಿಂಬೆ ಹಣ್ಣಿನ ಹುಳಿ ಎಲ್ಲ ಚಲೋತ್ನಂಗೆ ಇದು ಅಬ್ಸರ್ವ್ ಮಾಡ್ಕೊತೈತಿ. ಓಕೆ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಅದ್ರೊಳಗೆ ಈಗ ಫ್ರೈ ಕರಿಯಾಕ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದೈತ್ರಿ. ಈಗ ನಾನು ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಫಿಶನ್ನು ನಾನು ಇದ್ರೊಳಗೆ ಎಣ್ಣೆ ಒಳಗೆ ಹಾಕ್ಕೊತೇನೆ ರೀ. ನೋಡ್ರಿ, ಗ್ಯಾಸ್ ಮೀಡಿಯಂ ಫ್ಲೇಮ್ ಒಳಗೆ ಇರಬೇಕು. ಭಾಳ ಸಣ್ಣಗೂ ಇಡಕ್ಕೆ ಹೋಗ್ಬೇಡ್ರಿ, ಭಾಳ ಜೋರಿಗೂ ಇಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಅದನ್ನು ಮೀನಾನ ನೀವು ಕರೀರಿ. ಆಗ್ಯಾವ್ರಿ ಇವು ಫ್ರೈ. ಈಗ ಇದನ್ನು ಒಂದು ಸೈಡನ್ನು ನಾನು ಹಿಂಗೆ ತಿರುಗಿಸಿ ಮತ್ತೆ ಹಾಕ್ತೇನೆ ಇದ್ರೊಳಗೆ. ನೋಡ್ರಿ, ಇದು ಮೀನದ ಸಾರು ನೆಗಡಿ ಬಂದಾಗ ಅದು ಮೀನದ ಸಾರನ್ನ ಕುಡಿಯಕ್ಕೆ ಹೇಳ್ತಾರೆ. ಅದನ್ನ ಕುಡಿಯೋದ್ರಿಂದ ನೆಗಡಿನೂ ಭಾಳ ಜಲ್ದಿ ಕಡಿಮೆ ಆಗ್ತೈತಿ. ಯಾಕಂದ್ರೆ ಮೀನಾ ಹೀಟ್ ರೀ. ನಮ್ಗೆ ಕೋಲ್ಡ್ ಆದಾಗ ತಂಪಾದತ್ತು ಹೊತ್ನ್ಯಾಗ ನಾವು ಮೀನದ ಸಾರಾಗಲಿ ಮೀನಾ ಆಗಲಿ ತಿನ್ನೋದ್ರಿಂದ ನಮ್ಗೆ ಆದಷ್ಟು ಜಲ್ದಿ ಕೋಲ್ಡ್ ಆಗಿದ್ದು ಕಡಿಮೆ ಆಗುತ್ತೆ. ಮತ್ತು ಇದು ಮೀನದ ತಲೆ ಒಳಗೆ ಒಮೆಗಾ 3 ಆಯಿಲ್ ಇರುತ್ತೆ. ಅದಕ್ಕೆ ಮಕ್ಕಳು ಯಾಕೆ ನಾವು ಮೀನಾ ತಿನ್ನಿಸ್ಬೇಕಂತಾರಂದ್ರೆ ಮಕ್ಕಳು ಭಾಳ ಹುಷಾರಾಗ್ತಾರ್ರಿ ಮೀನಾ ತಿನ್ನೋದ್ರಿಂದ. ಫ್ರೈ ರೆಡಿ ಆಗ್ಯಾವ್ರಿ. ಇದನ್ನು ನಾನು ಒಂದು ಪ್ಲೇಟ್ ಒಳಗೆ ತಕ್ಕೊಂತೀನಿ. ಈಗ ಫಿಶ್ ಫ್ರೈ ರೆಡಿ ಆಗ್ಯಾವ್ರಿ. ನೋಡ್ರಿ ಅಂಗಡ್ಯಾಗ ಆದ್ರೆ ಜಾಸ್ತಿ ಕಲರ್ ಯೂಸ್ ಮಾಡಿ ಫುಡ್ ಕಲರ್ ಯೂಸ್ ಮಾಡಿರ್ತಾರ. ಅದು ನೋಡಾಕ ಭಾಳ ಆರೆಂಜ್ ಕೆಂಪು ಅನಿಸ್ತಾವು. ನಾವು ಯಾವುದೇ ಕಲರ್ನು ಯೂಸ್ ಮಾಡ್ಲಾರ್ದ ಮನೆ ಒಳಗೆ ನ್ಯಾಚುರಲಿ ಇದು ಖಾರ ಪುಡಿದು ಕಲರ್ ಅಷ್ಟೇ ಬರ್ತೈತಿ. ಮತ್ತು ನ್ಯಾಚುರಲಿ ಟೇಸ್ಟ್ ಕೊಡ್ತಾವು ಮತ್ತು ಕ್ರಿಸ್ಪಿಯಾಗಿರ್ತ. ಒಳಗೆ ಈ ಥರ ನೋಡ್ರಿ ಫಿಶು ಎಕ್ದಮ್ ಸಾಫ್ಟಾಗಿ ಬರುತ್ತೆ ರೀ. ಇದು ನಾನು ಜಿಲೇಬಿ ಮೀನಾನ ತೊಗೊಂಡೇನ್ರಿ ಫಿಶ್ ಫ್ರೈಗೆ. ನೀವು ಸ್ವಲ್ಪ ನೋಡಿ ಜಿಲೇಬಿ ಮೀನಾ ತೊಗೊಂಡ್ರೆ ರುಚಿ ಬರ್ತಾವ್ರಿ. ಅವು ಫ್ರೈ ಮಾಡಾಕ ಟೇಸ್ಟ್ ಅನ್ನಿಸ್ತಾವು. ಇದೇ ಥರ ಮನೆಯೊಳಗೆ ಭಾಳನ ಈಸಿಯಾಗಿ ನೀವು ಫಿಶ್ ಫ್ರೈ ಮಾಡ್ಕೋರಿ. ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿರಿ. ಇದೇ ಥರ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಶೇರ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.